ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ನೆರವು ವೆಲ್ತ್ ಗೈಡ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕೆಂದರೆ ನಿಮ್ಮ ಮನಸ್ಸಿಗೆ ಮೊದಲಿಗೆ ಬರುವ 3 ಆಯ್ಕೆಗಳು ಯಾವಂತಂದರೆ ಫಿಕ್ಸ್ ಡಿಪಾಸಿಟ್, ಮ್ಯೂಚುವಲ್ ಫಂಡ್, SIP ಮತ್ತು ಗೋಲ್ಡ್ ಇನ್ವೆಸ್ಟ್ಮೆಂಟ್. ಆದರೆ ಪ್ರಶ್ನೆ ಏನಂತಂದ್ರೆ 15 ವರ್ಷದಲ್ಲಿ ಯಾವುದು ಹೆಚ್ಚು ಲಾಭ ಕೊಡಬಹುದು ಮತ್ತು ಯಾವುದು ಸುರಕ್ಷಿತ, ಯಾವುದು ಇನ್ಫ್ಲೇಷನ್ ರೇಟನ್ನು ಬೀಟ್ ಮಾಡುತ್ತದೆ, ಈ ಎಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಂದರೇನು ನೋಡೋಣ. FD ಎಂದರೆ ಫಿಕ್ಸ್ ಡಿಪಾಸಿಟ್, ಅಂದ್ರೆ ಒಂದು ನಿರ್ದಿಷ್ಟ ಅವಧಿಗೆ ಮತ್ತು ನಿರ್ದಿಷ್ಟ ಬಡ್ಡಿ ದರಕ್ಕೆ ಹಣವನ್ನು ಬ್ಯಾಂಕ್ನಲ್ಲಿ ಇಡುವುದು. ಈಗ ಪ್ರತಿಷ್ಠಿತ ನಮ್ಮ ದೇಶದಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಮತ್ತು ಶೆಡ್ಯೂಲ್ಡ್ ಬ್ಯಾಂಕ್ಗಳು 6 ರಿಂದ 7.5ರವರೆಗೆ ಬಡ್ಡಿ ದರಗಳನ್ನ ಕೊಡ್ತಾ ಇದ್ದಾವೆ. ಈ FD ಮಾಡೋದ್ರಿಂದ ಕೆಲವೊಂದು ಲಾಭಗಳಿದಾವೆ. ಅವು ಯಾವಂತ ನೋಡೋದಂತಂದ್ರೆ ನಮ್ಮ ಕ್ಯಾಪಿಟಲ್ ಸೇಫ್ ಆಗಿರುತ್ತೆ. ಅದೇ ರೀತಿ ಫಿಕ್ಸ್ಡ್ ಆಗಿ ನಾವು ಇಟ್ಟಿರ್ತಕ್ಕಂಥ ಅಮೌಂಟ್ಗೆ ಫಿಕ್ಸ್ಡ್ ರಿಟರ್ನ್ ಸಿಗುತ್ತದೆ. ಅದೇ ರೀತಿ ಸೀನಿಯರ್ ಸಿಟಿಜನ್ಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಸಿಗುತ್ತದೆ ಮತ್ತು ರಿಸ್ಕ್ ತುಂಬಾ ಕಡಿಮೆ ಇರುತ್ತದೆ. ಈ FD ಮಾಡೋದ್ರಿಂದ ಕೆಲವೊಂದು ಅನಾನುಕೂಲಗಳಿದೆ. ಅವು ಯಾವಂತ ನೋಡೋದಾದ್ರೆ ರಿಟರ್ನ್ ಕಡಿಮೆ, ಬೇರೆ ಹೂಡಿಕೆಗಳಿಗೆ ಕಂಪೇರ್ ಮಾಡಿದರೆ FD ಮೇಲಿನ ರಿಟರ್ನ್ ಕಡಿಮೆ ಇದೆ. ಅದೇ ರೀತಿ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ಪ್ರಕಾರ FDಯಲ್ಲಿ ಬಂದ ಇಂಟ್ರೆಸ್ಟ್ಗೆ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಅದೇ ರೀತಿ ಇನ್ಫ್ಲೇಷನ್ ಬೀಟ್ ಮಾಡಲ್ಲ. ಸದ್ಯದ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಇನ್ಫ್ಲೇಷನ್ ರೇಟ್ 7 ರಿಂದ 8% ಇದೆ. ಆದರೆ FD ಮೇಲೆ 6 ರಿಂದ 7% ರೇಟ್ ಆಫ್ ರಿಟರ್ನ್ ಇದೆ. ಇನ್ಫ್ಲೇಷನ್ ರೇಟ್ಗಿಂತ ರಿಟರ್ನ್ ಕಡಿಮೆ ಇದೆ. ಮ್ಯೂಚುವಲ್ ಫಂಡ್ SIP ಅಂದರೆ ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ನಿಗದಿತ ಹಣವನ್ನು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡೋದು. ಇದಕ್ಕೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಎಂದು ಕರೆಯುತ್ತಾರೆ. SIP ಮ್ಯೂಚುವಲ್ ಫಂಡ್ನ ಅನುಕೂಲಗಳು ಏನಂತ ನೋಡಿದರೆ ವೆಲ್ತ್ ಕ್ರಿಯೇಷನ್. ಈ SIP ಮೂಲಕ ಸಣ್ಣ ಪ್ರಮಾಣದಲ್ಲಿ ಹೂಡಿಕೆಯನ್ನ ದೀರ್ಘಕಾಲದವರೆಗೆ ಮಾಡೋದ್ರಿಂದ ವೆಲ್ತ್ ಕ್ರಿಯೇಷನ್ ಆಗುತ್ತದೆ. ಅದೇ ರೀತಿ ಕಂಪೌಂಡಿಂಗ್ ಪವರ್. ಈ SIP ಹೂಡಿಕೆಯಲ್ಲಿ ಕಂಪೌಂಡಿಂಗ್ ಪವರ್ ಇರೋದ್ರಿಂದ ನಮ್ಮ ಹಣ ಬೇಗ ಬೆಳೆಯುತ್ತದೆ. ಇನ್ಫ್ಲೇಷನ್ ರೇಟನ್ನು ಬೀಟ್ ಮಾಡುತ್ತೆ. ಇಂದಿನ ಹಣಕಾಸಿನ ಮಾರುಕಟ್ಟೆಗಳ ಅಂಕಿಅಂಶಗಳ ಪ್ರಕಾರ ಲಾಂಗ್ ಟರ್ಮ್ ನಲ್ಲಿ ಈ ಮ್ಯೂಚುವಲ್ ಫಂಡ್ SIPಗಳು 10 ರಿಂದ 13% ರಿಟರ್ನ್ ಅನ್ನ ಕೊಟ್ಟಿವೆ. ಅದೇ ರೀತಿ ಸ್ಮಾಲ್ ಅಮೌಂಟ್ ನಿಂದ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇನ್ನು ಈ SIP ಅನಾನುಕೂಲಗಳನ್ನು ನೋಡೋದಂತಂದ್ರೆ ಮಾರ್ಕೆಟ್ ರಿಸ್ಕ್ ಇದೆ. ಅಂದ್ರೆ ಗ್ಯಾರಂಟಿ ರಿಟರ್ನ್ ಇಲ್ಲ, ಇಲ್ಲಿ SIP ಯಲ್ಲಿ ಇರೋದಿಲ್ಲ. ಅದೇ ರೀತಿ ಶಾರ್ಟ್ ಟರ್ಮ್ ನಲ್ಲಿ ಲಾಸ್ ಕೂಡ ಆಗಬಹುದು. ಗೋಲ್ಡ್ ಇನ್ವೆಸ್ಟ್ಮೆಂಟ್. ಮೂರನೇದಾಗಿ ಈ ಗೋಲ್ಡ್ ಇನ್ವೆಸ್ಟ್ಮೆಂಟ್, ಇದು ನಮ್ಮ ದೇಶದಲ್ಲಿ ಒಂಥರ ಎಮೋಷನಲ್ ಇನ್ವೆಸ್ಟ್ಮೆಂಟ್ ಕೂಡ ಹೌದು. ಚಿನ್ನವನ್ನು ನಾವೀಗ ಫಿಸಿಕಲ್ ಆಗಿ ಮಾತ್ರ ಅಲ್ಲದೆ ಡಿಜಿಟಲ್ ಮೂಲಕವೂ ಖರೀದಿ ಮಾಡಬಹುದು. ಅಂದ್ರೆ ಗೋಲ್ಡ್ ETF, ಸಾವರಿನ್ ಗೋಲ್ಡ್ ಬಾಂಡ್, ಅದೇ ರೀತಿ ಡಿಜಿಟಲ್ ಗೋಲ್ಡ್, ಇವುಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈ ಗೋಲ್ಡ್ ಇನ್ವೆಸ್ಟ್ಮೆಂಟ್ನ ಅನುಕೂಲಗಳನ್ನು ನೋಡೋದಂದ್ರೆ ಮೊದಲನೇದಾಗಿ ಲಿಕ್ವಿಡಿಟಿ ಎಲ್ಲ ಹೂಡಿಕೆಗಳಿಗೆ ಕಂಪೇರ್ ಮಾಡಿದರೆ ಗೋಲ್ಡ್ನಲ್ಲಿ ಹೆಚ್ಚಾಗಿದೆ. ಅದೇ ರೀತಿ ಲಾಂಗ್ ಟರ್ಮ್ ವ್ಯಾಲ್ಯೂ ಸ್ಟೋರ್, ಅಂದ್ರೆ ನಾವು ಗೋಲ್ಡ್ ಇತಿಹಾಸ ನೋಡೋದಾದ್ರೆ ಅದರ ವ್ಯಾಲ್ಯೂ ಏರಿಕೆಯಾಗಿದೆ ಹೊರತು ಕಡಿಮೆ ಆಗಿಲ್ಲ. ಅದೇ ರೀತಿ ಕ್ರೈಸಿಸ್ ಟೈಮ್ನಲ್ಲಿ ಸೇಫ್ ಅಸೆಟ್. ಷೇರು ಮಾರುಕಟ್ಟೆಯಲ್ಲಿ ಯಾವುದಾದ್ರೂ ಕ್ರೈಸಿಸ್ ಬಂದರೆ ಅಂತಹ ಸಮಯದಲ್ಲಿ ಈ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸೇಫ್ ಇರುತ್ತೆ. ಅದೇ ರೀತಿ ಇನ್ಫ್ಲೇಷನ್ಗೆ ಹೆಡ್ಜ್ ಆಗಿ ಕೂಡ ಇಲ್ಲಿ ಗೋಲ್ಡ್ನಲ್ಲಿ ಹೂಡಿಕೆ ಮಾಡಬಹುದು. ಗೋಲ್ಡ್ ಇನ್ವೆಸ್ಟ್ಮೆಂಟ್ನೆಲ್ಲ ಅನಾನುಕೂಲ ನೋಡೋದು ಅಂತಂದರೆ ಇದರಲ್ಲಿ ರೆಗ್ಯುಲರ್ ಆಗಿ ಇನ್ಕಮ್ ಇರೋದಿಲ್ಲ. ಅದೇ ರೀತಿ ನೀವೇನಾದರೂ ಜ್ಯುವೆಲರಿ ಆ ಥರ ಮಾಡಿಸಿದ್ರಿ ಅಂತಂದರೆ ಅಲ್ಲಿ ಮೇಕಿಂಗ್ ಚಾರ್ಜಸ್ ಕೂಡ ಲಾಸ್ ಆಗುತ್ತದೆ. ಈಗ ನಾವು ಈ ಹೂಡಿಕೆಗಳನ್ನು ಮುಂದಿನ 15 ವರ್ಷದಲ್ಲಿ ಒಂದು ಉದಾಹರಣೆ ಮೂಲಕ ನೋಡೋದಂತಂದ್ರೆ 5,000 ರೂಪಾಯಿ ಪ್ರತಿ ತಿಂಗಳು 15 ವರ್ಷಕ್ಕೆ ಒಬ್ಬ ವ್ಯಕ್ತಿ ಕಟ್ತಾನಂದ್ರೆ ಅವರಿಗೆ ಯಾವ ರೀತಿ ರಿಟರ್ನ್ ಸಿಗುತ್ತಂತೆ ಇದರಲ್ಲಿ ನೋಡೋಣ. ಮೊದಲನೇದಾಗಿ FD ನಲ್ಲಿ ನಾವು 7% ರಿಟರ್ನ್ ಅನ್ನ ಅಸ್ಯೂಮ್ ಮಾಡಿದ್ವಿ. ಆದ್ರಿಂದ 15 ರಿಂದ 16 ಲಕ್ಷದವರೆಗೆ FD ದಲ್ಲಿ ಅವರಿಗೆ ರಿಟರ್ನ್ ಸಿಗಬಹುದು. ಅದೇ ರೀತಿ ಅದೇ 5,000 ರೂಪಾಯಿನ SIP ನಲ್ಲಿ ಹೂಡಿಕೆ ಮಾಡಿದರೆ 12% ರಿಟರ್ನ್ ಅನ್ನ ಅಸ್ಯೂಮ್ ಮಾಡಿದರೆ ಸುಮಾರು 25 ಲಕ್ಷದವರೆಗೆ ಅವರಿಗೆ ರಿಟರ್ನ್ ಸಿಗುತ್ತದೆ. ಅದೇ ನಾವು ಗೋಲ್ಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದೇ 5,000 ರೂಪಾಯಿಗಳನ್ನ 8 ರಿಂದ 9% ವರೆಗೆ ನಾವು ಎವರೇಜ್ ಆಗಿ ಅಸ್ಯೂಮ್ ಮಾಡಿದರೆ ಅವರಿಗೆ 18 ರಿಂದ 20 ಲಕ್ಷದವರೆಗೆ ಹಣ ಸಿಗುತ್ತದೆ. ಈಗ ನಾವು ಯಾರಿಗೆ ಯಾವ ಹೂಡಿಕೆ ಸೂಕ್ತ ಅಂತ ನೋಡೋದಾದ್ರೆ FD ಮೊದಲನೇದಾಗಿ ಸೀನಿಯರ್ ಸಿಟಿಜನ್ಸ್ಗೆ, ಮತ್ತೆ ಸೇಫ್ ರಿಟರ್ನ್ ಬೇಕಾದವರಿಗೆ, ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡೋರಿಗೆ, ಅದೇ ರೀತಿ ಶಾರ್ಟ್ ಟರ್ಮ್ ಗೋಲ್ಡ್ ಇದ್ದವರಿಗೆ ಇದು FD ಅತ್ಯುತ್ತಮ ಆಯ್ಕೆ. ಅದೇ ರೀತಿ ರಿಟೈರ್ಮೆಂಟ್ ಪ್ಲಾನು ಮತ್ತು ಕಿಡ್ಸ್ ಎಜುಕೇಷನ್ 10 ವರ್ಷಕ್ಕಿಂತ ಹೆಚ್ಚಿಗೆ ಅವ್ರ ಗೋಲ್ ಇತ್ತಂತಂದ್ರೆ ಅವರಿಗೆ ಈ ಮ್ಯೂಚುವಲ್ ಫಂಡ್ SIP ಉತ್ತಮ ಆಯ್ಕೆಯಾಗಿರುತ್ತೆ. ಅದೇ ರೀತಿ ಗೋಲ್ಡ್ನಲ್ಲಿ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಮಾಡಬೇಕಂದವರಿಗೆ, ಅದೇ ರೀತಿ ಇನ್ಫ್ಲೇಷನ್ ರೇಟ್ಗೆ
ಪ್ರೊಟೆಕ್ಷನ್ ಬೇಕು ಮತ್ತು ಕ್ರೈಸಿಸ್ ಹೆಚ್ಚಾಗಿ ಯೂಸ್ ಮಾಡೋಕ್ಕೆ ಈ ಗೋಲ್ಡ್ನಲ್ಲಿ ಹೂಡಿಕೆ ಮಾಡಿದ್ರೆ ಉತ್ತಮ. ಈ ಮೂರು ಹೂಡಿಕೆಗಳನ್ನ ಕಂಪೇರ್ ಮಾಡಿ ನೋಡಿದಾಗ ಗಮನಿಸಬೇಕಾದ ಅಂಶ ಏನಂತಂದ್ರೆ ಹೈಯೆಸ್ಟ್ ರಿಟರ್ನ್ ಅನ್ನ ಮ್ಯೂಚುವಲ್ ಫಂಡ್ SIP ಕೊಟ್ಟಿದೆ. ಅದೇ ರೀತಿ ಹೈಯೆಸ್ಟ್ ಸೇಫ್ಟಿಯನ್ನು ಫಿಕ್ಸ್ಡ್ ಡಿಪಾಸಿಟ್ ಕೊಟ್ಟಿದೆ. ಅದೇ ರೀತಿ ಬೆಸ್ಟ್ ಹೆಜ್ಜಿಂಗ್ ಅನ್ನ ಈ ಗೋಲ್ಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸಿಗುತ್ತದೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಗಮನಿಸಬೇಕಾದ ಅಂಶ ಅಂದ್ರೆ ಒಂದೇ ಆಪ್ಷನ್ ಚೂಸ್ ಮಾಡದೆ ಬೆಸ್ಟ್ ಸ್ಟ್ರಾಟಜಿ ಅಂತಂದ್ರೆ ಮಿಕ್ಸ್ ಎಲ್ಲ ಮೂರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಅಂತಂದ್ರೆ 40% SIP ದಲ್ಲಿ, 30% FD ನಲ್ಲಿ, 30% ಗೋಲ್ಡ್ ಇನ್ವೆಸ್ಟ್ಮೆಂಟ್ ನಲ್ಲಿ. ಇದರಿಂದ ಗ್ರೋತ್ ಮತ್ತು ಸೇಫ್ಟಿ ಡೈವರ್ಸಿಫಿಕೇಶನ್ ಸಿಗುತ್ತದೆ. ಹಾಗಾದರೆ ನಿಮ್ಮ ಪ್ರಕಾರ FD, SIP, ಗೋಲ್ಡ್ ಯಾವುದು ಉತ್ತಮ ಹೂಡಿಕೆ ಎಂದ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.